ಅನೇಕ ಜನಕ್ಕೆ ಸಚಿವ ಸ್ಥಾನ ಮಿಸ್ ಆಗಿದೆ ಅನ್ನೋ ಕಾರಣಕ್ಕೋಸ್ಕರ ರಾಜೀನಾಮೆ ಮೊದಲೇ ನಮ್ಮೆಲ್ಲ 2 ವರ್ಷ ಅಂತ ಹೇಳಿದ್ರು, ಅಷ್ಟು ಒಪ್ಕೊಂಡಿದ್ದೀವಿ ನಾವು ಅಷ್ಟೇ. ಬೇರೆದವರೆಲ್ಲ ರಾಜೀನಾಮೆ ಕೊಡ್ಲಿಕ್ಕೆ ಮುಂದಾಗಿದ್ದಾರಲ್ಲ ಸರ್, ನೋಡೋಣ, ಮಾತಾಡ್ತಾರೆ ಕರೆದು ಪಕ್ಷ. ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವರ ಕಡೆಗಣನೆ ನಡೀತಾ ಇದೆಯಾ ಸರ್? ಹಾಗೇನಿಲ್ಲ, ಸಿದ್ದರಾಮಯ್ಯ ಅಂದ್ರೆ ನಮ್ಮ ನಾಯಕರು. ಹೌದು ಸರ್, ಯಾಕಂದ್ರೆ ನಿನ್ನೆ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಬರಲಿಲ್ಲ ಅವರು. ಸಿಎಂ ಅವ್ರಿಗೆ ಏನ್ ಅಸಮಾಧಾನ ಸರ್? ಮಾಜಿ ಸಿಎಂ ಅವರು ಸಿದ್ದರಾಮಯ್ಯನವರಿಗೆ ಏನ್ ಅಸಮಾಧಾನ ಸರ್? ನಿಮ್ಮ ಏನಿಲ್ಲ ಅವ್ರಿಗೆ, ಅವ್ರು ಯಾಕೆ ಗೈರಾಗಿದ್ರಲ್ಲ ಸರ್? ಸರ್ ಹಿರಿಯರನ್ನ ವಿಶ್ವಾಸಕ್ಕೆ ತಗೊಂಡಿದ್ದಾರೆ ನಿಮ್ಮಂತವ್ರಿಗೆ ಬಿಡ್ರಪ್ಪ ಭೇಟಿ ಮಾಡಿಲ್ಲ. ಹಾ ಸರ್, ಅವ್ರಿಗೆ ಅಸಮಾಧಾನ ಇರಲ್ಲ ಅಂತ ಅನ್ಕೊಂಡಿದ್ದೀನಿ. ಹಾ ಸರ್, ಹಾ ಸರ್, ಬಹಳ ಕಾಲದಿಂದ ರಾಜಕೀಯದಲ್ಲಿ ಇದ್ದಾರೆ. ಹಾ ಸರ್, ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರು ಅವ್ರು ತಲೆ ಕೆಡಿಸ್ಕೊಳ್ಳೋದು. ಹಾಗಾಗಿ ನಮ್ಮಲ್ಲಿ ಯಾವ ವ್ಯತ್ಯಾಸ ಇಲ್ಲ ಅಂತ ಅನ್ಕೊಂಡಿದ್ದೆ. ಸರ್, ರಾಜಣ್ಣ ಹೇಳ್ತಾ ಇದ್ದಾರೆ ಸಿದ್ದರಾಮಯ್ಯನವರ ನಡವಳಿಕೆ ಮೇಲೆನೆ ಮುಂದಿನ ಎಲೆಕ್ಷನ್ ನಡೆಸಬೇಕು, ಹಿಂದೆ ಇತಿಹಾಸ ಇದೆ. ಸಿದ್ದರಾಮಯ್ಯನವರು ನಮ್ಮ ಪಕ್ಷದ ಪ್ರಶ್ನಾತೀತ ನಾಯಕರು. ಅವರು ಮತ್ತೆ ಈಗಿನ ಮುಖ್ಯಮಂತ್ರಿಗಳು ಮತ್ತೆ ಯಾರ್ಯಾರು ಇದ್ದಾರೆ ಅವ್ರ ನಾಯಕರು ಎಲ್ಲರೂ ಚುನಾವಣೆ ಮಾಡುದು. ಸರ್ ಈಗ ನಿಮ್ಮಂತವ್ರಿಗೆ ಸಿಕ್ಕಿಲ್ಲ ಅಂತ ಹೇಳಿ ಸಿದ್ದರಾಮಯ್ಯ ಬೇಜಾರಾಗಿದ್ದಾರೆ ಸರ್. ನಮ್ಗೆಲ್ಲ ಮೊದಲು 2 ವರ್ಷ ಅಂತ ಹೇಳಿದ್ರು, ಒಪ್ಕೊಂಡಿದ್ದೀವಿ. ಹೌದಾ ಸರ್, ಈಗ ಭರವಸೆ ಏನ್ ಕೊಟ್ರ ಸರ್? ಬೇರೆ ಏನಾದ್ರು ಸಿಎಂ ಏನಿಲ್ವಲ್ಲ, ನಾವೇನು ಏನು ಕೇಳಕ್ ಹೋಗಿಲ್ಲ. ಓಕೆ ಓಕೆ ಸರ್, ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.